ಓಂ ಅತ್ಯುದ್ರಕ್ತ ವಿದೋಷ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಶಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಎಲ್ಲಿದೆ ಗೊತ್ತಿದೆಯಾ? ಹೋಗ್ಬಿಡ್ತಾ ಇದರಲ್ಲಿ ಇದು ನಿನ್ನೆ ಏನು ವಿಷಯ ಬಂತು? ಪ್ರಸಂಗ ಬಂತು ಅಂತೇಳಿ ಕಪಿಲ, ವೈತರೇಯ ಮೊದಲಾದ ಹೆಸರುಗಳನ್ನ ಹೊಂದಿದ ಅಯೋಗ್ಯರೂ ಇದ್ದಾರೆ. ಆ ರೀತಿ ಹೊರ ತಗೊಂಡು ಹುಟ್ಟಿದ್ದಾರೆ ಅವರು. ಅದಕ್ಕೆ ಆ ಬ್ರಾಂಡಲ್ಲಿ ಚಲಾವಣೆ ಮಾಡಬೇಕು. ಸಾಂಖ್ಯಮತ ಭಾರಿ ಶ್ರೇಷ್ಠ. ಅದಕ್ಕೋಸ್ಕರ ಮಾಡಿದವರು ಕಪಿಲ. ಇವರು ಕಪಿಲ ಅಂತ ಹೆಸರಿಟ್ಕೊಂಡ. ಮತಕ್ಕೂ ಸಾಂಖ್ಯ ಅಂತ ಹೆಸರಿಟ್ಟ. ಶಿಷ್ಯನ ಹೆಸರು ಆಸುರಿ ಅಂತ ಶಿಷ್ಯ ಆಸುರಿ ಹೆಸರಿಟ್ರು. ಇದು ಆಮೇಲೆ ಇವನು ಇದೆಲ್ಲ ಬೆಳೀತಾ ಹೋಗ್ತಾ ಇದೆ. ಇನ್ನು ಜನಕ್ಕೆ ಏನಾಯ್ತಾರಿಗೆ ಗೊತ್ತಾಗ್ಲೇಬಾರ್ದು. ದಿನಬಾಳ್ಯಾರು ಬರೋದಿಲ್ಲ. ಕೋಟಾ ಹೆಸರಲ್ಲಿ ಕೋಟಿಗಟ್ಟಲೆ ತಗೊಂಡಿದ್ದಾರೆ. ಏನು 100 ರೂಪಾಯಿ ಪಿಕ್ ಪ್ಯಾಕೆಟ್ ಬಡ್ದಾಗಲ್ಲ. ಅದು ಇರೋ ಅಕೌಂಟ್ ಎಲ್ಲ ಖಾಲಿ ಮಾಡಕ್ಕೆ ಬಿಟ್ಟಿರ್ತಾರೆ. ಎಷ್ಟು ಮೋಸ ಮಾಡ್ತಾರೆ. ಆದ್ರಿಂದ ಇದು ಹ್ಯಾಕ್ ಮಾಡೋ ಕಾನ್ಸೆಪ್ಟ್ ಇದೆಯಲ್ಲ, ಮತನೇ ಹ್ಯಾಕ್ ಮಾಡಿದವರು ಇವರೆಲ್ಲ ಕೂಡ. ಅದಕ್ಕೆ ಎಷ್ಟು ಅಂದ್ರೆ ಸರಿಯಾದ ಮತ ಹಿಡಿದ್ರೆ ಉದ್ಧಾರ ಆಗ್ತಾರೆ. ಸರಿಯಾದ ಮತ ಯಾವ್ದೊಂದು ಗೊತ್ತಾಗಬಾರ್ದು, ಆಗ ಮೋಸ ಮಾಡ್ತಾರೆ. ಇವತ್ತು ಎಲ್ಲ ಔಷಧಿ ಎಲ್ಲ ಡೂಪ್ಲಿಕೇಟ್ ಬರೋದಿಲ್ಲ. ಇವತ್ತು ಡೂಪ್ಲಿಕೇಟ್ ನಿರೀಕ್ಷಿತ ಕೆಲಸ ಆಗಲ್ಲ. ಅದರಿಂದ ಆ ರೀತಿ ಹೊರ ತಗೊಂಡ ರಾಕ್ಷಸರಿದ್ದಾರೆ. ಇಲ್ಲಿ ಹೇಳಿದ್ದೆ ನಾನು, ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಬಹಳ ಫೇಮಸ್ ಆಗತ್ತೆ. ದಿರಾಜ ಅಂತ ಬಹಳ ಫೇಮಸ್. ಅದಕ್ಕೆ ದಿರಾಜ ಅಂತ ಬರೋದು. ಇನ್ನೊಬ್ರು ಅವನೇನು ಬುದ್ಧಿವಂತಿಕೆ ಕೇಸ್ ಹಾಕಿದ್ರೆ ಸಿಕ್ಕಬಾರ್ದು ಅಂತೇಳಿ THE ಇದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ರಾಜ ಅಂತ ಸಾಕಿದ. ತಗೊಂಡು ಕೊಟ್ಬಿಡ್ತಾರೆ. ಮಾರಾಟ ಆಯ್ತು. ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಪುಸ್ತಕ, ಅದು ಎಷ್ಟಪ್ಪ ಪುಸ್ತಕ. ಸಾಮಾನ್ಯ ಬೆಸ್ಟ್ ತಗೊಂಡ್ರೆ ಇದೆಲ್ಲ ಇದು ತಗೊಂಡು ಹೋಗ್ಬಿಡ್ತಾ ಇದ್ರು. ಹೀಗಾಗಿ ಎಷ್ಟು ಕಷ್ಟ ಬಂತು. ಕೇಸ್ ಹಾಕತ್ತೆ ನೋಡಿ. ಸರಿಯಾದ ಬರ್ದು ನೀವು ಓದ್ತಾ ಇಲ್ಲ ಅಷ್ಟೇ ಇದೆ. THE RAJA. ಒಂದು ಕೂಡಿಸಿದ್ರೆ ಅವಂದು, ಬಿಡಿಸಿದ್ರೆ ಒಂದು. ಹೆಸರು ಒಂದೇ. ಎಷ್ಟು ಬುದ್ಧಿವಂತಿಕೆ ಮಾಡ್ತಾರೆ. ಅದು ಕಣ್ಣಾರೆ ಕಂಡಿದ್ದೇವೆಲ್ಲ ಕೂಡ. ಸೇಮ್ ನೇಮ್. ಎಲೆಕ್ಟ್ರಿಕಲ್ ಟೆಕ್ನಾಲಜಿ ಮುಖ್ಯ ಹೆಸರು ಅದೇ, ಬರ್ದವ್ರ ಹೆಸರು ಅದೇ. ಇಷ್ಟು ಬಿಡಿಸಿದ. ಸೊ ವಾಸುದೇವ ಕಪಿಲ ನಾರಾಯಣ. ಈ ಕಪಿಲ ವಾಸುದೇವ ಕಪಿಲ ಅಲ್ಲ, ಬೇರೆ ಋಷಿ ಇಲ್ಲ. ಹೆಸರು ಮಾಡ್ಕೊಂಡು US ಹೋಗಿದ್ದೆ. ತುಂಬಾ ಜನ ಮಾಡ್ತಾರೆ. ಅದು ಕಾಮನ್. ಅದು ಮೋಸ ಮಾಡೋದು, ಬ್ಯಾನರ್ ಉಪಯೋಗಿಸೋದು ಸೀರಿಯಸ್ ಕಾಮನ್. ತಿರುಪತಿ ಪ್ರಸಾದ ಅಂತ ಕೊಡಿ, ತೋಡದೆಲ್ಲ ಹೋಗೋದಿಲ್ಲ. ಎಲ್ಲಿಂದ ತಂದ್ರು ಕೂಡ ಇವನು ತಿರುಪತಿ ಪ್ರಸಾದನೇ ಹೆಸರು ಹೇಳಿದ ತಕ್ಷಣ ಏನಾಗುತ್ತೆ ಅದಕ್ಕೆ. ಆ ಬೇರೆಯವ್ರಿಗೆ ಅದೇ ಪ್ರಸಾದ ಅವ್ರ ಹೆಸರು ಹೇಳ್ಕೊಡ್ತಾರೆ. ಅವ್ರಿಗೆ ಯಾರು ಬೇಡ್ತಾರೆ ಅವ್ರಿಗೆ ಹೇಳ್ಕೊಡ್ತಾರೆ. ಅದೇ ಪ್ರಸಾದನೇ. ಅವ್ರ ಉದ್ದೇಶ ಏನು? ಎನ್ಕ್ಯಾಶ್ ಮಾಡ್ಕೋಬೇಕು. ಏನ್ ಹೇಳಿ. ಅಲ್ಲ, ಋಷಿ ಗುಬ್ಬೆ ಆಫೀಸರ್ ಹೇಗಾಗ್ತಾರೆ? ಗುಂಡ ಆಗಿದ್ರೆ. ಇವತ್ತು ಗುಂಡಗಳ ಆಫೀಸರ್ ಆಗಿರ್ತಾರ ಇಲ್ಲ? ಆ ಪ್ರಕಾರ ರೂಲ್ಸ್ ಪ್ರಕಾರ ಯಾವ್ದೋ ಕಾಲಕ್ಕೆ ಬಂದು ಬಿಡ್ತಾರೆ. ಬಿಡ್ಲಕ್ ಆಗೋದಿಲ್ಲ. ಸಸ್ಪೆಂಡ್ ಡಿಸ್ಮಿಸ್ ಆಗೋರಿಗೆ ಗೊತ್ತಾಗಲ್ಲ. ಆ ಲೆಕ್ಕದಲ್ಲಿ ಇವತ್ತು ಏನಾಗಬಾರ್ದು. ಮೊದ್ಲು ಆಕ್ಚುಲಿ ಕೆಲಸ ಕೊಡ್ಬೇಕಾದ್ರೆ ಏನಂತ ನೋಡಿರ್ತಾರೆ ಗೊತ್ತಾ ನಿಮಗೆ? ಪೊಲೀಸ್ ರಿಪೋರ್ಟ್ ಬರ್ಬೇಕು. ಅದಕ್ಕೆ ಪೊಲೀಸ್ ರಿಪೋರ್ಟ್ ಬಂದು ಗೌರ್ಮೆಂಟ್ ಜಾಬ್ ಯಾವುದೇ ಸಿಗ್ಬೇಕಾದ್ರೂ ಕೂಡ ಒಳ್ಳೇದು. ಸುಪೀರಿಯರ್ ಜಾಬ್ ಸಿಗ್ಬೇಕಾದ್ರೆ ಹಾಗಾಗ್ಬೋದು. ಪರೀಕ್ಷೆ ಮಾಡಿರ್ತಾರೆ, ಆಗ್ಲೂ ಸಿಕ್ಕಾಕೊಂಡಿಲ್ಲ ಅಂತ ಆಗ್ಲಿಲ್ಲ. ದುಡ್ಡದು ಏಕ್ರಮ್ ದುಷ್ಟಾಗಿರೋದು ಮೊದ್ಲಿಂದ ಹಾಗೆ ಇರುತ್ತೆ. ಅವರು ಅಲ್ಲಿ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮುಗಿಸ್ಬಿಟ್ಟಿರ್ತಾರೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಸೀಕ್ರೆಟ್ ಇಟ್ಟಿರ್ತಾರೆ ಅಂದ್ರೆ ಅದು ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಬಂದೀನಿ ಅಂತ ಹೇಳ್ಬಾರ್ದು. ಅವ್ರು ಗೊತ್ತಾಗ್ಬಿಡುತ್ತೆ ಅಂತೇಳಿ. ಗೊತ್ತಿಲ್ದಾಗ ಸುತ್ತಮುತ್ತಲಿಂದ ಕಲೆಕ್ಟ್ ಮಾಡೋಕೆ ಅವ್ರ ಮನೆಗೆ ಹೋಗ್ಬಾರ್ದು. ದೊಡ್ಡ ಅದು ಬೇರೆ ಇದೇ ಇದೆ. ಆದ್ರೂ ಕೂಡ ಏನ್ ಮಾಡ್ತಾರೆ, ಬರ್ತಾರ ಇದು ಆತರ. ದುಷ್ಟ ಏಕದಮ್ ದುಷ್ಟರು ಯಾರು ಆಗಿರೋದಿಲ್ಲ. ಅದೆಲ್ಲೋ ಕೋಟಿಗೊಬ್ಬ ಇರ್ಬೇಕಷ್ಟೆ. ಉಳಿದವ್ರದ್ದು ಟ್ರೆಂಡ್ ಇದ್ದೇ ಇರುತ್ತೆ. ಎಕ್ಸಿಬಿಟ್ ಆಗೋದು ಯಾವಾಗಲೂ ಆಗುತ್ತೆ ಅಷ್ಟೇ. ಯಾರು ಅದೇ ನಿನ್ನೆ ಆಯ್ತಲ್ಲ ಅದೆಲ್ಲ ಹೊರ ತಗೊಂಡು. ಹಿರಣ್ಯಕಶಿಪು ಯಾರಿಂದ ಹೊರ ತಗೊಂಡ? ಬ್ರಹ್ಮದೇವರಿಂದ. ಇವಾಗ ಯಾಕೆ ಸಾಧ್ಯ ಆಯ್ತು? ಅದೇ ಕಾರಣ. ದುಷ್ಟರೆಲ್ಲ ಬ್ರಹ್ಮ ಶಿವ. ಅದ್ ಏನಾಗಲ್ಲ. ಮೋಸಗಾರ ಋಷಿ ಆಗ್ಬಾರ್ದು. ಗಂಡ ಬಿಟ್ಟ ತಕ್ಷಣ ಋಷಿ ಆಗೋದು. ಅದು ಎಷ್ಟು ಜನ ಬಿಟ್ಟಿದ್ದಾರೆ ಗೊತ್ತಾಗ. ಅವರೇ ಜಾಸ್ತಿ ಇವರಿಗಿರ್ತಾರೆ. ಒಳ್ಳೆಗಿರ್ತ ಅವರೇ ಜಾಸ್ತಿ ಬಿಟ್ಟಿರ್ತಾರೆ. ಅದೆಲ್ಲ ಯಾವ್ದು ಡಿಸಿಸಿವ್ ಅಲ್ಲ.
ಆ ಅರ್ಥದಲ್ಲಿ ಇಲ್ಲಿ ಮೋಸ ಮಾಡ್ತಾರೆ. ಇದೆಲ್ಲ ಇದು ಓದಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಚ್ಚರಿಕೆ ಕೊಡ್ತಾರೆ, ಹುಷಾರಾಗಿರಿ, ಡೂಪ್ಲಿಕೇಟ್ ಆಗಿರ್ತಾರೆ, ಹೊರ ತಗೊಂಡ್ ಬಂದಿರ್ತಾರೆ ಅಂದ್ರೆ ಯಾವ್ದೋ ಒಂದು ಲೈಸೆನ್ಸ್ ತಗೊಂಡ್ಬಿಟ್ಟಿರ್ತಾರೆ, ಹೊರ ಲೈಸೆನ್ಸೇ ಹೊರ ಇದ್ದಾಗಲೇ ಲೈಸೆನ್ಸ್ ತಗೊಳಕ್ ಬರಲ್ಲ, ಎಲಿಜಿಬಿಲಿಟಿ ಇದ್ದು ISA ಮಾರ್ಕ್ ಎಲ್ಲ ತಗೋಬೇಕು, ಫಸ್ಟ್ ಪರೀಕ್ಷೆ ಆಗ್ಬೇಕು. ಹಾಗೆ ತಗೊಳಕ್ ಇಲ್ಲ ಅಂತೇನಿಲ್ಲ, ಎಷ್ಟೋ ತಂದಿಲ್ಲ, ಎಷ್ಟೋ ತಂದು ಆಮೇಲೆ ಬ್ಯಾನ್ ಆಗಿಲ್ವಾ, ಬ್ಯಾನ್ ಆಗಿದ್ದನ್ನು ಮಾಡ್ತಾರೆ, ಎಕ್ಸ್ಪೈರಿ ಆಗಿದ್ದೇನೆ ಮಾಡ್ತಾರೆ. ಅದೊಂದು ಹೇಳ್ತೀವಲ್ಲ ದಂಧೆ ಅಂತೀವಲ್ಲ, ಹಾಗೆ ಮಾಡ್ತಾರೆ. ಮೋಸ ಹೋಗದಂತೆ ಇರ್ಬೇಕಾದ್ರೆ ನೋಡ್ಕೋಬೇಕಲ್ಲ. ಇನ್ನು ಮುಂದೆ ಇಲ್ಲಿದೆ ಸರಿ. ಆದ್ದರಿಂದ ಸಂಗತ್ಯ ಉಚ್ಚೈ ತಪಶ್ಚಕ್ ಎಲ್ಲ ಏನು ಎಷ್ಟು ಬುದ್ಧಿವಂತಿಕೆ ಮಾಡಿದ್ರೆ ಗೊತ್ತಾ, ತಮ್ಮ ಹೆಸರು ಒಂದೇ ಆಗಬೇಕು, ಅಪ್ಪ ಅಮ್ಮನ ಹೆಸರು ಒಂದೇ ಆಗಬೇಕು, ಶಿಷ್ಯರ ಹೆಸರು ಒಂದೇ ಆಗಬೇಕು, ಮತದ ಹೆಸರು ಒಂದೇ ಆಗಬೇಕು. ಈ ಕೋಟ ನೋಟವನ್ನು ಬಂದು ಬೇರೆ ಬಿಟ್ಟು ಮಾಡಕ್ಕಾಗತ್ತಾ? ಅದೇ ರೀತಿಯೇ ಮಾಡ್ಬೇಕು. ಎಷ್ಟೋ ಸರ್ತಿ ಇದಕ್ಕೆ ಚೆನ್ನಾಗಿ ಮಾಡಿರ್ತಾರೆ ಅವರು, ಡಿಸೆಂಟ್ ಆಗಿ ಮಾಡಿರ್ತಾರೆ, ಇದೇ ಡೂಪ್ಲಿಕೇಟ್ ಅಂತ ಕಾಣ. ಬ್ಯಾಂಕ್ನವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟೋ ತಗೋಬೇಕು, ಅಷ್ಟು ಬುದ್ಧಿ ಉಪಯೋಗಿಸಿರ್ತಾರೆ. ಈ ಕೋಟಾ ನೋಟ್ ಏನು ಫಸ್ಟ್ ಕ್ಲಾಸ್ ಕಾಲ, ಕೋಟಾ ಮತ ಮೊದಲು ಬಂತು, ಕೋಟಾ ಮತಿ ಬಂದು ಎಲ್ಲ ಪ್ರಾಕ್ಟೀಸ್ ಶುರು ಮಾಡಿ ಉಳಿದೆಲ್ಲ ಹಬ್ಬ ಹೋಯ್ತು ಎಲ್ಲ ಕಡೆ. ಇವತ್ತು ಎಲ್ಲದರಲ್ಲೂ ಕಲಬೆರೆ ಕೆಲಸ ಪದಾರ್ಥಗಳೇ ಇಲ್ಲ ಅಂತ ಹೇಳಿದಾರಲ್ಲ ಹಾಗೆ. ಆತ್ಮ ಶಿಷ್ಯನ ಹೆಸರು, ಪ್ರಶಿಷ್ಯನ ಹೆಸರು, ಊರ ಹೆಸರು ಎಲ್ಲ ಒಂದೇ ಆಗ್ಬೇಕು. ಆ ರೀತಿ ಬಂದಿದ್ದರಿಂದ ನಾಮೈಕ್ಯಂ ಕಪಿಲಸ್ತಥ ಏವಮೇವ ಚ ವೇದೋಕ್ತ್ಯ. ಇವ್ರು ಯಾರು ಬೇರೆ ಯಾಕೆ ಕೂಡ ಬೋಟ್ ಮಾಡೋದಿಲ್ಲ, ಯಾಕಂದ್ರೆ ತಮಗೆ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತು. ಅದೆಲ್ಲ ವೇದವ್ಯಾಸ ಎಂದೂ ಹೇಳ್ಬಿಟ್ಟಿದೆ ಎಲ್ಲ ಕೂಡ, ಅದು ಹುಡುಕ್ಬೇಕು. ತಾನು ವರಾನ್ ಪ್ರತದೌ ತೇಷಾಂ ಬ್ರಹ್ಮ ಲೋಕ ಪಿತಾಮಹ ಅವರು ಕೊಟ್ರು. ಯಾಕೆ ಅಂತ ಕೇಳಿದ್ರೆ ಮುಂದೆ ಇದೆಲ್ಲ ಎಲ್ಲಿ ಎಂಡಾಗತ್ತೆ, ವಿಷ್ಣು ಮಹಿಮೆಯಲ್ಲಿ ಎಂಡಾಗತ್ತೆ. ಹಿರಣ್ಯಕಶಿಪುಗೆ ವರ ಕೊಟ್ರು ಅವರು. ಅಂತ ವರ ಕೊಟ್ಟಿದ್ದಕ್ಕೆ ದೇವರಿಗೆ ನರಸಿಂಹ ರೂಪ ಅರ್ಥ ಆಗಿದ್ದಕ್ಕೆ, ಓ ದೇವರಿಗೆ ಹುಟ್ಟು ಏನ್ ಪ್ರಶ್ನೆ ಬರೋದಿಲ್ಲ ಜಗ ಗೊತ್ತಾಯ್ತು ಅವ್ರಿಗೆ. ಅದಕ್ಕೆ ಯಾವುದೇ ಒಂದು ತಪ್ಪನ್ನು ಕೂಡ ದೇವರು ಸರ್ವೋತ್ತಮ ಅಂತ ಉಪಯೋಗಿಸ್ಬಿಟ್ರೆ ಅದೇನಾಗೋದಿಲ್ಲ. ಇವತ್ತಿನ ಇಂಟ್ರೆಸ್ಟ್ ಆಫ್ ಕಂಟ್ರೀಸ್ ವೆಲ್ಫೇರ್ ಮೋಸ ಮಾಡಿದ್ರೆ ಏನಂತಾರೆ ಅದಕ್ಕೆ? ದೇಶ ಸೇವೆ ಅಂತ ಕರೀತಾರೆ. ಇದು ಅದು ದೇಶ ಸೇವೆ ಮಾಡ್ಬೇಕಾದ್ರೆ ಗುಂಡಗಳ ಸಿಕ್ಕಾಕೊಂಡಿರ್ತಾರೆ. ಸತ್ಯ ಹೇಳ್ಬಿಟ್ರೆ ಏನಾಗತ್ತಾಗ? ಸುಳ್ಳು ಹೇಳ್ತಾರ, ಸುಳ್ಳಿ ಬೆಲೆ ಇದೆ, ಸುಳ್ಳಿಗೆ ಸತ್ಯಕ್ಕಿಂತ ದೊಡ್ಡ ಬೆಲೆ ಇದೆ. ಆದ್ರಿಂದ ಅದು ತಪ್ಪಲ್ಲ. ತಾನ್ ವರಾನ್ ಪ್ರದದೌ ತೇಷಾಂ. ಇವತ್ತು ಆಕ್ಸಿಡೆಂಟು ಮರ್ಡರ್ ಡಿಸೈಡ್ ಆಗೋದೇ ಹಾಗೆ. ಸತ್ತಿರೋ ಕಾಮನ್ನೇ, ಅದೇನು ವ್ಯತ್ಯಾಸ ಇಲ್ಲ. ಮೋಟಿವ್ ನೋಡ್ತಾರೆ, ಅವ್ರ ಮೋಟಿವ್ ಇದ್ದುಕೊಂಡ ಹಾಗೆ ಕೊಂದ, ಏನು ಇಲ್ಲ ಕೊಂದ ಆಕ್ಸಿಡೆಂಟ್ ಅಷ್ಟೇ, ಇದ್ದುಕೊಂತ ಮರ್ಡರ್ ಆಗುತ್ತೆ. ಆ ಅರ್ಥದಲ್ಲಿ ಭಕ್ತಿನೂ ಹಾಗೇನೆ. ಯಾವುದೇ ಕೆಲಸ ಮಾಡಿದಾಗ ಕೂಡ ಮೋಟಿವ್ ನೋಡ್ಬೇಕು ಏನಿದೆ ಅಂತ. ಊಟ ಚೆನ್ನಾಗಾಗತ್ತೆ, ದುಡ್ಡು ಕೊಡೋರು ಬೇರೆ. ಮಠಕ್ಕೆ ಕೆಲವರು ಬರೆಸ್ತಾರೆ, ಒಳ್ಳೆ ಊಟ ಹಾಕ್ತಾರೆ ಮಠದಲ್ಲಿ ಅಂತ ಹೇಳಿ, ಗೊತ್ತಾಯ್ತಾ? ಯಾಕೆಂದ್ರೆ ಊಟ ಪ್ರಸಾದ ಮುಖ್ಯ ಅಲ್ಲ, ಊಟ ಮುಖ್ಯ. ಕೆಲವ್ರಿಗೆ ಹಾಗಲ್ಲ, ರಥ ಆಗಿದ್ದೆ ಏನೇ ಇರಲಿ ಪ್ರಸಾದವೇನಾಗಿದೆ ನೋಡಿದ್ರೆ ಕಾಮನ್ ರಥದಲ್ಲಿ ಇಬ್ರು ಊಟ ಮಾಡ್ತಿದ್ದಾರೆ, ಮೋಟಿವ್ ಬೇರೆ ಇದೆ ಅವ್ರಿಗೆ, ಗೊತ್ತಾಯ್ತಾ? ನಿರ್ವಾಯಿಲ್ಲದ ಮಾಡೋರು ಬರೋರು, ಕೆಲವರು ಇಂಟೆನ್ಷನ್ಲೇ ಬರೋರು, ಬರ್ತಾನೆ ಬೇಕು ಅಂತ ಬರೋರು ಕೆಲವರು ಇರ್ತಾರೆ. ಆಗ ಅಲ್ಲಿ ಪುಣ್ಯ ಇವ್ರಿಗೆ ಪುಣ್ಯ ಬರೋದಿಲ್ಲ. ತಸ್ಮಾತ್ ತನ್ನಾಮಿನ ಶಾಸ್ತ್ರ ಆಸನ್ ತ್ರಯಸ್ತೆ ಮುನಯೋಪಿಹಿ. ನೋಡಿ, ಮುನಯೋಪಿಹಿ ಮುನಿಗಳಾಗಿದ್ರು ಬಂದಿದ್ದಾರೆ, ಗಮನಿಸ್ಬೇಕಲ್ಲ. ಮಹಿದಾಸ ಸ್ತೈತರೇಯೋ ಬಹುರುಚೋಪನಿಷದ್ ಗತಃ ಸಾಕ್ಷಾತ್ ಸ ಭಗವಾನ್ ವಿಷ್ಣು ತನ್ನಾಮಯಿಕೋ ಮುನಿರ್ಹಿ ಅಹು. ಆದ್ದರಿಂದ ಐತೈರೋಪನಿಷತ್ತಿನ ದ್ರಷ್ಟಾರ ಪ್ರತಿಪಾದ್ಯ ರೂಪ ಇದೆಯಲ್ಲ, ಸಾಕ್ಷಾತ್ ಪರಮಾತ್ಮನೇ. ಆದ್ರೆ ಇನ್ನೊಬ್ಬ ಇದ್ದಾನೆ, ತನ್ನಾಮಯಿಕೋ ಮುನಿಹಿ ಅಭವ. ಇನ್ನೊಬ್ಬ ಮುನಿ ಇದ್ದಾನೆ, ಆತ ದೇವರಲ್ಲ. ಅವ್ರು ದೇವರನ್ನ ಹೆಸರು ಕ್ಲೇಮ್ ಮಾಡೋ ಕಾರ್ಯ ಮಾಡ್ಬಿಡ್ತಾರೆ, ಒಪ್ಕೋಬೇಡಿ. ಕೃಷ್ಣಸ್ತು ವಾಸುದೇವಾಖ್ಯ ಪರಮಾತ್ಮ ಇವ ಕೇವಲ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪೌಂಡ್ರಕ ವಾಸುದೇವ, ಕೃಷ್ಣ ವಾಸುದೇವ, ಶೃಗಾಲ ವಾಸುದೇವ ಎಲ್ಲ ವಾಸುದೇವರ ಮಕ್ಕಳೇ, ಗೊತ್ತಾಯ್ತಲ್ಲ. ವಾಸುದೇವ ಹೆಸರು ಕಾಮನ್ನೇ. ಅವ್ರು ಎಲ್ಲಿವರೆಗೆ ಹೋದ ಗೊತ್ತು? ಪೌಂಡ್ರಕ ವಾಸುದೇವ ನಾನೇ ಒರಿಜಿನಲ್, ನೀನೇ ಡೂಪ್ಲಿಕೇಟ್ ಅಂತ ಕೃಷ್ಣನಿಗೆ ಈ ಸ್ಟೇಜ್ವರೆಗೂ ಹೋಗ್ತಾರೋ. ಅದೇ ಆ ಕಾಲಕ್ಕೇನೆ, ಬೇರೆ ಕಾಲಕ್ಕಲ್ಲ, ಅದೇ ಕಾಲಕ್ಕೇನೆ ಇದ್ದಾರೆ, ಸೈಮಿಲ್ಟೇನಿಯಸ್ಲಿ ಇದ್ದಾರೆ. ನಾನು ಒರಿಜಿನಲ್ ಕ್ಲೇಮ್ ಮಾಡಿಕೊಂಡೆ ಸತ್ತವನು, ಮನೆಯವರು ಬಿಡ್ಲಿಲ್ಲ, ಸಾಯವರೆಗೂ ಬಿಡ್ಲಿಲ್ಲ. ಸಾಕ್ಷಾತ್ ಭಗವಾನ್ ವಿಷ್ಣು ತನ್ನಾಮಯಿಕೋ ಮುನಿರ್ಹಿ ಅಹು. ಕೃಷ್ಣಸ್ತು ವಾಸುದೇವಾಖ್ಯ ಪರಮಾತ್ಮ ಇವ ಕೇವಲ. ವಾಸುದೇವ ಕೃಷ್ಣ ಮಾತ್ರ ಸಾಕ್ಷಾತ್ ನಾರಾಯಣ. ತನ್ನಾಮ ಪೌಂಡ್ರಕ ಅಂತ ಹೇಳಿದ್ರೆ ಕೃಷ್ಣ ಅಂತ ಹೆಸರು ಅವನಿಗಿಲ್ಲ, ವಾಸುದೇವ ಕಾಮನ್ನು. ಕೃಷ್ಣ ವಾಸುದೇವ ಬೇರೆ, ಪೌಂಡ್ರಕ ವಾಸುದೇವ ಬೇರೆ. ಕೃಷ್ಣಸ್ತು ವಾಸುದೇವಾಖ್ಯ ಪರಮಾತ್ಮ ಇವ ಕೇವಲ. ತನ್ನಾಮ ದೇವಕಿ ಪುತ್ರಸ್ತು ಅನ್ಯೋ ಅಪಿ ಅಭವದಂಜಸ. ಇನ್ನೊಬ್ಬ ವಾಸುದೇವ ಇದ್ದ, ಅಪುರ ವಾಸುದೇವ. ಪೌಂಡ್ರಕ ವಾಸುದೇವನ ತಂದೆ ವಸುದೇವ, ಅದರ ತಾಯಿ ದೇವಕಿ ಅಲ್ಲ. ಇಲ್ಲಿ ಹಾಗಲ್ಲ, ತಂದೆ ತಾಯಿ ಇಬ್ರು ಕೂಡ ಅದೇನೆ ಅಂತ ನೇಚರ್.
ತನ್ನಾಮ ಕಪಿಲೋ ಅನ್ಯಸ್ತು ಶಿಷ್ಯನಾಮ್ನ ಸಹಾಭವತ್. ಶಿಷ್ಯನ ಹೆಸರು ಹಾಗೆ ಇಟ್ಕೊಂಡು ಬಂದವನು ಸಷೋಡಶ ಶತಂ ಜೀವಿ. ಅವನು 1,600 ವರ್ಷಗಳ 1,600 ವರ್ಷ ಬದುಕಿದ್ದಂಥವ್ರು. ಯಾರು? ಈ ಕಪಿಲ 1,600 ವರ್ಷಗಳ ಕಾಲ ಇದ್ದ. ಶಿಷ್ಯನಾಮ್ನ ಸಹಾಭವತ್ ಬಹಿದಾಸು ಅಪರಸ್ತುತಿ. ಇನ್ನೊಬ್ಬ ಋಷಿ ಆತ 1,600 ವರ್ಷ ಇದ್ದವನು. ಅವರೆಲ್ಲ ಕೂಡ ಹೆಸರು ಒಂದೇ ಇಟ್ಕೊಂಡು ಮೋಸ ಮಾಡಕ್ಕೆ ಬಂದವರು. ಘೋರ ಶಿಷ್ಯಸ್ತಥಾ ಕೃಷ್ಣ ಕಪಿಲಶ್ಚ ಕುಶಾಸ್ತ್ರಕೃತ. ಇವರೆಲ್ಲೂ ಕೂಡ ಇವರಲ್ಲ, ಘೋರ ಅಂತಕ್ಕಂಥ ಒಬ್ಬ ಘೋರ, ಹೆಸರೇ ಘೋರ, ಟೆರರಿಸ್ಟ್, ಅವರ ಶಿಷ್ಯರು ಇವರಿಬ್ಬರು ಕೂಡ. ಕೃಷ್ಣ ಒರಿಜಿನಲಿ ಅನೌನ್ಸ್ ಮಾಡ್ಕೊಂಡಿದ್ದು ಕಪಿಲ ಶಿಷ್ಯರು ಅಂತಾನೆ, ಒಳಗೆ ಬೇರೆ ಇಲ್ಲಿ ಅನೌನ್ಸ್ ಮಾಡ್ಕೊಂಡು. ದುರ್ಯೋಧನ ಕೂಡ ಏನಾಗಿದ್ದ ಸಿಂಪಲ್ ನೋಡಿ, ಬಲರಾಮ ದೇವರ ಶಿಷ್ಯ, ಉದಂಕ ಮುನಿಯ ಶಿಷ್ಯ ದುರ್ಯೋಧನ. ಅದ್ರ ಮೇಲೆ ಮೋಸ ಹೋಗ್ಲಿಕ್ಕೆ ಅವಕಾಶ ಇತ್ತಾ ಇಲ್ವೋ? ಅದೇನು ಬಲರಾಮ ದೇವರು ಮಾತು ಕೊಟ್ಬಿಡ್ತಾರೆ, ಒಬ್ಬತ್ತು ನೇರ ಕೊಟ್ಟು ಮದುವೆ ಮಾಡ್ತೀರಿ ಅಂತ. ಅವರೇ ಮೋಸ ಹೋಗ್ಬೇಕು, ಅಷ್ಟರ ಮಟ್ಟಿಗೆ ನಡ್ಕೊತಾರೆ. ಷೋಡಶ ಶತಂಜೀವಿ ಮಹಿದಾಸು ಅಪರಸ್ತು ಋಷಿ ಘೋರ ಶಿಷ್ಯಸ್ತಥಾ ಕೃಷ್ಣ ಕಪಿಲಶ್ಚ ಕುಶಾಸ್ತ್ರಕೃತೆ ತ್ರಯೇತೆ ವರಂ ಪ್ರಾಪ್ಯ ಬ್ರಹ್ಮಣ ಪರವೇಷ್ಠಿರ. 3 ಜನ ಕೂಡ ವರ ತಗೊಂಡ್ಬಿಟ್ಟು ಬ್ರಹ್ಮದೇವರಿಂದ ತಗೊಂಡು ಕೃತಕೃತ್ಯಾ ಪ್ರಮೋದು ತನ್ನಾಮಾನಶ್ಚ ತೇ ಭವ. ಕೃತಕೃತ್ಯರಾದ್ರು, ಅದೇ ಹೆಸರು ಹುಟ್ಟಿದ್ರು, ಹಾಗೆ ಮಾಡಿದ್ರು. ಅದನ್ನ ಓದ್ಬಿಟ್ಟು ಇವತ್ತು ತುಂಬಾ ಜನ ಏನ್ ಮಾಡ್ತಾರೆ, ಸಾಂಖ್ಯವಾದ ತಪ್ಪು ಅಂತ ಖಂಡನೆ ಮಾಡಬಾರ ನೀವೀಗ. ಕಪಿಲ ಮತ್ತು ಸಾಕ್ಷಾತ್ ನಾರಾಯಣ ಅಲ್ವೇನು? ಈ ವಾದಕ್ಕೆ ಶುರುವಾಯ್ತು, ಅದು ಮೋಸಕ್ಕೆ ಶುರುವಾಯ್ತು. ಹಾಗೆ ಇತಿ ತೇ ಅಭವನ್ನಿತಿ ಕಾಲಕೀಯೇ. ಕಾಲಕೀಯ ಅಂತ ಗ್ರಂಥನ ಕೋಟ್ ಮಾಡ್ತಾರೆ. ಆ ಮೂಲಕ ಇಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಮಾತು ಅಂತ ಆಚಾರ ಹೇಳೋದಿಲ್ಲ, ಇದನ್ನೇ ಕೋಟ್ ಮಾಡ್ತಾರೆ. ಅಲ್ಲಿಗೆ ಉಳಿದಿದ್ದ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇಮಿತಃ ಯದವೋಚವಹಂಸೇನ